ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಹೇರ್ ಫಾಲ್ ಬಗ್ಗೆ. ಹೇರ್ ಫಾಲ್ ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ. ಎಲ್ಲರಿಗೂ ಹೇರ್ ಫಾಲ್ ಅನ್ನೋದು ಈಗ ದೊಡ್ಡ ತಲೆನೋವಾಗೋಗಿದೆ ಈಗಿನ ಜನ್ರೇಷನಲ್ಲಿ. ಆ ಹೇರ್ ಫಾಲ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ, ಈ ಕೂದಲು ಉದುರೋದಕ್ಕೆ ತುಂಬ ರೀಸನ್ಗಳಿದೆ. ಆ ರೀಸನ್ಗಳಲ್ಲಿ ಏನೇನೆಂದರೆ, ಈಗ ನೋಡಿ, ಜಂಕ್ ಫುಡ್ ತಿನ್ನೋದು, ಈ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನದು ಪ್ರೋಟೀನ್ ಇಲ್ಲದೆ ಇರೋ ಫುಡ್ನ ತಿನ್ನೋದು. ಈ ಥರ ತುಂಬ ರೀಸನ್ಗಳಿದೆ ಹೇರ್ ಫಾಲ್ ಆಗೋದಕ್ಕೆ. ಅದಕ್ಕೋಸ್ಕರ ಅಂತಲೇ ನಾನು ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ಹೇರ್ ಆಯಿಲ್ನ ಹೇಳ್ತೀನಿ. ಸೊ ನೀವು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು, ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು 2 ಕಪ್ ಆಗೋಷ್ಟು ಕರಿಬೇವು ಹಾಕಿ, ಹಾಗೆ ಒಂದು 10-20 ದಾಸವಾಳದ ಹೂವು ಹಾಕ್ಕೊಳ್ಳಿ. ಮತ್ತು ಈ ಕಪ್ಪು ಜೀರಿಗೆ ಅಂತ ಬರುತ್ತೆ, ಕಪ್ಪು ಜೀರಿಗೆ ಅಂದರೆ ಸಿಗುತ್ತೆ, ನೋಡಿರ್ತೀರ ಎಲ್ಲರೂ, ಬ್ಲ್ಯಾಕ್ ಸೀಡ್ಸ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದನ್ನು ಹಾಕ್ಕೊಳ್ಳಿ. ಹಾಗೆ ಮತ್ತು 1 ಕಪ್ ಆಗೋಷ್ಟು ಫ್ರೆಶ್ ಆಲೋವೆರಾ. ಇದ್ಯಾವುದು ರೆಡಿ ಬರುತ್ತಲ್ಲ, ಅದಲ್ಲ, ನಾನು ಫ್ರೆಶ್ ಆಲೋವೆರಾದಿಂದ ತೆಗೆದು ಇಟ್ಕೊಂಡಿರೋ ಅಂಥದ್ದು. ಅದನ್ನು 1 ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಮೆಂತ್ಯ, 1 ಕಪ್ ಆಗೋಷ್ಟು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಎಷ್ಟು ಒಳ್ಳೇದು ಅಂತ ಗೊತ್ತಿದೆ, ತುಂಬ ಯೂಸ್ಫುಲ್ಲು, ಹೆಲ್ತಿಗಂತೂ ತುಂಬ ಯೂಸ್ಫುಲ್ಲು ಮೆಂತ್ಯ. ಮತ್ತು ನಿಮ್ಮ ಹತ್ರ ಏನಾದರೂ ದಾಸವಾಳದ ಹೂವು ಕಡಿಮೆ ಇದ್ದರೆ ದಾಸವಾಳದ ಎಲೆ ಸಹ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ನಾನು 1 ಲೀಟರು ಪ್ಯೂರ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ಅಂದರೆ ಈ ಗಾಣದಿಂದ ತೆಗ್ದಿರ್ತಾರೆ ಅಲ್ವಾ, ಸೊ ಆ ಪ್ಯೂರ್ ಆಯಿಲು. ನಾನು ಯಾವುದೇ ಥರದ್ದು ಈ ಶಾಪಲ್ಲಿ ಸಿಗೋದು ಪ್ಯಾರಾಶೂಟ್ ಆಯಿಲು ಆ ಥರ ಯಾವುದು ಯೂಸ್ ಮಾಡ್ತಿಲ್ಲ. ನೀವು ಸಹ ಅದನ್ನೇ ಯೂಸ್ ಮಾಡಿ. ಯಾಕೆ ಅಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಕೆಮಿಕಲ್ ಇರಲ್ಲ, ಫುಲ್ ಆರ್ಗ್ಯಾನಿಕ್ ಆಗಿರೋ ಉದ್ದೇಶದಿಂದ ನಾನು ಪ್ಯೂರ್ ಕೊಕೊನೆಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಹ ಅದೇ ಯೂಸ್ ಮಾಡಿ. ಹಾಗೆ ನಾನು ಇಲ್ಲಿ 5-6 ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿದ್ದೀನಿ. ವಿಡಿಯೋ ಮಾಡಬೇಕಾದ್ರೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಸಾರಿ. ನೀವು 5-6 ಬೆಟ್ಟದ ನೆಲ್ಲಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನು ಇನ್ನೊಂದು ಅರ್ಧ ಕಪ್ಪು ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಾಗೆ ಮತ್ತೆ ಈರುಳ್ಳಿ ಬರುತ್ತೆ ಅಲ್ವಾ, ಚಿಕ್ಕ ಈರುಳ್ಳಿನ ನಾನು ಒಂದು 10-15 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಇದೆಲ್ಲ ಆದಮೇಲೆ ಸ್ಟವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ, ಒಂದು ಲೋ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಕುದಿ ಬರೋ ಗಂಟನೂ ನೀಟಾಗಿ ಎಣ್ಣೆನ ಕಾಯಿಸಬೇಕು. ಒಂದು 25-30 ಮಿನಿಟ್ಸ್ ನೀಟಾಗಿ ಕಾಯಿಸೆಲ್ಲ ಆದಮೇಲೆ ತಣ್ಣಗೆ ಆರಕ್ಕೆ ಬಿಡಿ. ಆರಾದಮೇಲೆ ಅದನ್ನು ನೀಟಾಗಿ ಒಂದು ಸ್ಟೋರ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಇದು ಗಾಜಿನ ಬಾಟ್ಲ್ ಆದರೂ ಸರಿ, ಇಲ್ಲ ಸ್ಟೀಲ್ ಯಾವುದಾದ್ರು ಬಾಕ್ಸಲ್ಲಾದರೂ ಓಕೆನೆ. ನೀಟಾಗಿ ಒಂದು ಕಡೆ ಫಿಲ್ಟರ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಡಾದ್ಮೇಲೆ ವಾರದಲ್ಲಿ 2-3 ಟೈಮ್ ಯೂಸ್ ಮಾಡಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಸ್ಕ್ಯಾಲ್ಪ್ ಡ್ರೈ ಆಗೋದಿಲ್ಲ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಇವತ್ತಿನ ವಿಷಯ ಇಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಪ್ಪಿದ್ದರೆ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇವಾಗಲೇ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.